ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದಾರೆ. ಮೊದಲು ನೋಟಿಸ್ ಕೊಟ್ಟಾಗ 7 ದಿನಗಳ ಕಾಲಾವಕಾಶಗಳನ್ನ ಕೇಳಿದ್ರು ತಮ್ಮ ವಕೀಲರ ಮೂಲಕ. ಎರಡನೇ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಈಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಸಹ ಹೊರಡಿಸಲಾಗಿದೆ. ಆದರೂ ಸಹ ಪ್ರಜ್ವಲ್ ಪತ್ತೆ ಇಲ್ಲ. ಭಾರತಕ್ಕೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಬರೋದಿಲ್ಲ. ಜರ್ಮನಿಯ ಮ್ಯೂನಿಚ್ ನಿಂದ ಬರೋದಕ್ಕೆ ಟಿಕೆಟ್ ಕಾಯ್ದಿರಿಸಿದ್ದಾರೆ ಪ್ರಜ್ವಲ್. ಆದ್ರೆ ಆ ಟಿಕೆಟ್ ಅನ್ನು ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಹಾಗಾಗಿ ಇವತ್ತು ಸಹ ಭಾರತಕ್ಕೆ ಬರೋದು ಚಾನ್ಸಸ್ ಕಮ್ಮಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ SIT ಅಧಿಕಾರಿಗಳು ಏರ್ಪೋರ್ಟ್ ನಲ್ಲೇ ಇದ್ದಾರೆ. ಪ್ರಜ್ವಲ್ ಬಂದ ತಕ್ಷಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತು ಸಹ ಪ್ರಜ್ವಲ್ ಬರೋ ಸಾಧ್ಯತೆ ಕಮ್ಮಿ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿ. ಈಗ ಜರ್ಮನಿಯ ಮ್ಯೂನಿಚ್ ನಿಂದ ಬರೋದಕ್ಕೆ ಟಿಕೆಟ್ ಅನ್ನ ಪ್ರಜ್ವಲ್ ಅವರು ಕಾಯ್ದಿರಿಸಿದ್ದಾರೆ. ಓಕೆ, ಅದು ಇನ್ನೂ ಸಹ ಕನ್ಫರ್ಮ್ ಮಾಡಿಲ್ಲ. ಹಾಗಾಗಿ ಇವತ್ತು ಪ್ರಜ್ವಲ್ ಭಾರತಕ್ಕೆ ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಪ್ರಗತಿ, ಸದ್ಯ ಇವತ್ತು ಭಾರತಕ್ಕೆ ಬರುವಂತಹ ಸಾಧ್ಯತೆ ತುಂಬ ಕಡಿಮೆ ಅಂತ ಹೇಳ್ಬೋದು ಪ್ರಜ್ವಲ್ ಅವರು. ಯಾಕಂದರೆ ಏಪ್ರಿಲ್ 26ನೇ ತಾರೀಕು ಮತದಾನ ಮಾಡಿದಂತಹ ಪ್ರಜ್ವಲ್ ಅಲ್ಲಿಂದ ಜರ್ಮನಿಯ ಮ್ಯೂನಿಚ್ಗೆ ಹೋಗ್ತಾರೆ. ಅಲ್ಲಿಂದ ಅದಾದ ಬಳಿಕ SIT ರಚನೆ ಆಗುತ್ತೆ. ಸಾಕಷ್ಟು ಸಂತ್ರಸ್ತರು ಬಂದು ಹೇಳಿಕೆಯನ್ನು ಕೊಡ್ತಾರೆ. ಪ್ರಜ್ವಲ್ ವಿರುದ್ಧವೇ ಈಗ ಆಲ್ರೆಡಿ 3 FIRಗಳು ದಾಖಲಾಗಿರುವಂಥದ್ದು. 3 ಕೂಡ 376 ಅಂದರೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಅಡಿ ದಾಖಲಾಗಿರುವಂತಹ FIRಗಳು. ಇದಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಉತ್ತರ ಪಡೆಯೋದಕ್ಕೆ ಈಗ ಆಲ್ರೆಡಿ ಒಂದು ನೋಟಿಸನ್ನು ಕೂಡ ಕೊಡ್ತಾರೆ. ಆ ನೋಟಿಸ್ಗೆ 7 ದಿನಗಳ ಕಾಲಾವಕಾಶವನ್ನು ತಮ್ಮ ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ಪಡೆಯುವಂತಹ ಪ್ರಯತ್ನ ಪಡ್ತಾರೆ. ಅದಾದ ಮೇಲೆ 2ನೇ ನೋಟಿಸ್ ಕೊಡ್ತಾರೆ. ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಡ್ತಾರೆ. ಇದು ಯಾವುದಕ್ಕೂ ಕೂಡ ಪ್ರಜ್ವಲ್ ತನಿಖಾಧಿಕಾರಿಗಳ ಮುಂದೆ ಬರಲ್ಲ. ಸೊ ಆದರೂ ಕೂಡ ಆತನ ಚಲನವಲನಗಳ ಬಗ್ಗೆ SIT ಅಧಿಕಾರಿಗಳು ತುಂಬ ನಿಗಾ ಇಟ್ಟಿದ್ದಾರೆ ಅನ್ಬೋದು. ಈಗ ಆಲ್ರೆಡಿ ಆತ ಎಲ್ಲಿದ್ದಾನೆ ಅನ್ನುವಂತಹ ಮಾಹಿತಿಯನ್ನು SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಆತ ಒಬ್ಬ ಏಜೆಂಟ್ ಮೂಲಕ ಟಿಕೆಟ್ ಬುಕ್ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಈಗ ಆಲ್ರೆಡಿ ಗೊತ್ತಾಗಿರುವಂಥದ್ದು. ಆತನನ್ನು ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ 4ನೇ ತಾರೀಕು ಕೂಡ ಒಂದು ಟಿಕೆಟನ್ನು ಜರ್ಮನಿಯ ಮ್ಯೂನಿಚಿಂದ ಬುಕ್ ಮಾಡಿದ್ರು. ಅದು ರದ್ದಾಗಿತ್ತು. ಅದಾದ ಮೇಲೆ 8ನೇ ತಾರೀಕು ಕೂಡ ಮತ್ತೊಂದು ಟಿಕೆಟ್ ಕೂಡ ಜರ್ಮನಿಯಿಂದ ಬುಕ್ ಆಗಿತ್ತು. ಅದು ಕೂಡ ರದ್ದಾಗಿತ್ತು. ಈ 2 ಅವಧಿಗಳಲ್ಲೂ ಕೂಡ ಪ್ರಜ್ವಲ್ ಬರ್ತಾರೆ ಅಂತೇಳಿ SIT ಅಧಿಕಾರಿಗಳು ಕಾಯ್ತಾ ಇದ್ರು. ಅದಾದ ಬಳಿಕ ಇವತ್ತು ಅಂದರೆ ಮೇ 12ನೇ ತಾರೀಕು 12:05 ಲುಫ್ತಾನಾ ಏರ್ಲೈನ್ಸಲ್ಲಿ ಜರ್ಮನಿಯ ಮ್ಯೂನಿಚಿಂದ ಭಾರತಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ಪೊಲೀಸರು ಅಂದಾಜು ಮಾಡ್ತಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂದರೆ ಕನ್ಫರ್ಮೇಷನ್ ಕೂಡ ಪ್ರಜ್ವಲ್ ಈಗ ಆಲ್ರೆಡಿ ಒಂದು ಟಿಕೆಟನ್ನು ಬ್ಲಾಕ್ ಕೂಡ ಮಾಡಿದರು. ಅಂದರೆ ಆ ಬ್ಲಾಕ್ ಮಾಡಿದಂತಹ ಟಿಕೆಟ್ಗೆ ಕನ್ಫರ್ಮೇಷನ್ ಕೊಡಬೇಕಾದ್ರೆ ಪ್ರಯಾಣ ಮಾಡ್ತೀನಿ ಅನ್ನುವಂತಹ ಕನ್ಫರ್ಮೇಷನ್ ಕೊಟ್ಟಂಥ ಬಳಿಕ ಆತನ ಪ್ರಯಾಣಕ್ಕೆ ಅನುಮತಿ ಕೂಡ ಸಿಗುವಂಥದ್ದು. ಆದರೆ ಪ್ರಜ್ವಲ್ ಬ್ಲಾಕ್ ಮಾಡಿದಂತಹ ಟಿಕೆಟ್ಗೆ ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಟ್ಟಿಲ್ಲ. ಸೊ ಹೀಗಾಗಿ ಅಂದರೆ ಪ್ರಯಾಣದ ಒಂದು ಅವಧಿಗೆ ಮುಂಚೆ ಕೂಡ ಮಾಡಬೇಕಾಗಿತ್ತು. ಈಗ ಆಲ್ರೆಡಿ 11:10 ಆಗಿರುವಂತಹ ಹಿನ್ನೆಲೆ ಇದುವರೆಗೂ ಕೂಡ ಆತ ತನ್ನ ಪ್ರಯಾಣಕ್ಕೆ ಅನುಮತಿ ಕೊಡದಿರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಆಟೋಮೆಟಿಕ್ಕಾಗಿ ರದ್ದಾಗುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಭಾರತಕ್ಕೆ ಬರುವಂತಹ ಸಾಧ್ಯತೆ ತುಂಬ ಕಡಿಮೆ ಅಂತ ಹೇಳ್ಬೋದು. ಒಂದು ಮಾಹಿತಿ ಪ್ರಕಾರ ಮತ್ತೆ 15ನೇ ತಾರೀಕು ಬುಕ್ ಮಾಡಿದ್ರೆ ಅನ್ನೋಂತಹ ಮಾಹಿತಿ ಬರ್ತಾ ಇದೆ. ಬಹುಶಃ ಅವತ್ತು ಬರ್ತಾರೋ ಇಲ್ಲ ಗೊತ್ತಿಲ್ಲ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಇವತ್ತು ಬರೋದಾದರೆ SIT ಅಧಿಕಾರಿಗಳಿಗೆ ಆಲ್ರೆಡಿ ರೆಡಿಯಾಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಕೂಡ ಬೀಡು ಬಿಟ್ಟಿದ್ದು ಬಂದ ತಕ್ಷಣವೇ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಇವತ್ತು ಕೂಡ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಬರುವಂತಹ ಸಾಧ್ಯತೆ ತುಂಬ ಕಮ್ಮಿ. ಪ್ರಗತಿ, ಎಸ್ ರವಿ, ಇನ್ನು ಬ್ಲೂ ಕಾರ್ನರ್ ನೋಟಿಸ್ ಇಂದಾಗಿ SIT ಅಧಿಕಾರಿಗಳಿಗೆ ಪ್ರಜ್ವಲ್ ಚಲನವಲನ ಗೊತ್ತಾಗ್ತಾ ಇದೆ. ಆದರೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಸಹ ಸಿದ್ಧತೆಗಳಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಬೇಗನೆ ಡಿಸಿಷನ್ ತಗೊಳ್ತಾರೆ ಅಂತ ಕಾಣಿಸ್ತಾ ಇದೆಯಾ ರೆಡ್ ಕಾರ್ನರ್ ನೋಟಿಸ್ ಬಗ್ಗೆ? ಖಂಡಿತವಾಗಿ. ಯಾಕಂದರೆ ಬ್ಲೂ ಕಾರ್ನರ್ ನೋಟಿಸನ್ನು ಈಗ ಆಲ್ರೆಡಿ ಜಾರಿ ಮಾಡಲಾಗಿರುತ್ತಂದರೆ ಆರೋಪಿ ಯಾವುದೇ ದೇಶದಲ್ಲಿದ್ದರೂ ಕೂಡ ಆತನ ಚಲನವಲನ ಬಗ್ಗೆ ಮಾತ್ರ ಬ್ಲೂ ಕಾರ್ನರ್ ನೋಟಿಸ್ಗೆ ಇರುವಂತಹ ಒಂದು ಮಾನ್ಯತೆ. ಆತನ ಚಲನವಲನ ಬಗ್ಗೆ ಮಾತ್ರ ಮಾಹಿತಿ ಗೊತ್ತಾಗುತ್ತೆ. ಆದರೆ ಆತನನ್ನು ವಶಕ್ಕೆ ಪಡೆಯೋದಾಗಲಿ ವಿಚಾರಣೆ ಮಾಡೋದಾಗಲಿ ಭಾರತಕ್ಕೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಯಾವುದಕ್ಕೂ ಕೂಡ ಬ್ಲೂ ಕಾರ್ನರ್ ನೋಟಿಸ್ಗೆ ಇರಲ್ಲ. ಆದರೆ ರೆಡ್ ಕಾರ್ನರ್ ನೋಟಿಸಲ್ಲಿ ಈ ಎಲ್ಲ ಅವಕಾಶಗಳು ಕೂಡ ಇರ್ತವೆ. ಅಂದರೆ ಪ್ರಾಸಿಕ್ಯೂಟ್ ಮಾಡೋದು, ಆತನನ್ನು ಬಂಧನಕ್ಕೆ ಕೂಡ ಒಳಪಡಿಸುವಂತಹ ಸಾಧ್ಯತೆ SIT ರೆಡ್ ಕಾರ್ನರ್ ನೋಟಿಸಲ್ಲಿ ಇರುತ್ತೆ. ಆದರೆ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡೋದಕ್ಕೆ ಇಲ್ಲಿ ಒಂದು ಕಾನೂನಿನ ತೊಡಕು ಕೂಡ ಇದೆ. ಯಾಕಂದರೆ ಪ್ರಮುಖವಾಗಿ ರೆಡ್ ಕಾರ್ನರ್ ನೋಟಿಸ್ ಮಾಡಬೇಕಾದ್ರೆ ಒಂದು ಚಾರ್ಜ್ ಶೀಟ್ ಆಗಿರಬೇಕಾಗುತ್ತೆ ಯಾವುದೇ ಒಂದು ಪ್ರಕರಣದಲ್ಲಿ. ಆದರೆ ಸದ್ಯ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ 3 FIR ಆದರೂ ಕೂಡ ಯಾವುದೇ ಕೇಸ್ನಲ್ಲೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ. ಸೊ ಹೀಗಾಗಿ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡಬೇಕು ಅನ್ನುವಂತಹ ಉತ್ಸಾಹದಲ್ಲಿ ಅಧಿಕಾರಿಗಳು ಇದ್ದರೂ ಕೂಡ ಅದು ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಸಾಧ್ಯ ಆಗಲ್ಲ. ಆದಷ್ಟು ಬೇಗ ಚಾರ್ಜ್ ಶೀಟನ್ನು ರೆಡಿ ಮಾಡಿಕೊಂಡು ಕೋರ್ಟ್ಗೆ ಸಲ್ಲಿಕೆ
ಸಲ್ಲಿಕೆ ಮಾಡಿ ಆ ನಂತರ ರೆಡ್ ಕಾರ್ನರ್ ನೋಟಿಸನ್ನು ಚಾಲು ಮಾಡುವಂತಹ ಸಾಧ್ಯತೆ. ಸೊ ಹೀಗಾಗಿ ಚಾರ್ಜ್ ಶೀಟನ್ನು ಮೊದಲು ಮಾಡಬೇಕಾಗುತ್ತೆ. ಸೊ ಈ ಕೆಲಸದಲ್ಲಿ ಅಧಿಕಾರಿಗಳು ಈಗ ಆಲ್ರೆಡಿ ನಿರತರಾಗಿರುವಂಥದ್ದು. ರೆಡ್ ಕಾರ್ನರ್ ನೋಟಿಸ್ ಏನಾದರೂ ಜಾರಿ ಮಾಡಿದ್ರೆ ಬಹುಶಃ ಪ್ರಜ್ವಲ್ ರೇವಣ್ಣವ್ರಿಗೆ ಆದಷ್ಟು ಬೇಗ ಭಾರತಕ್ಕೆ ಕರೆತರುವಂತಹ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಭಾರತಕ್ಕೆ ಕರೆತರುವಂತಹ ಸಾಧ್ಯತೆಗಳಲ್ಲಿ ಒಂದು ಹಸ್ತಾಂತರ ಅಂತೇಳಿ ಒಂದು ಪ್ರಕ್ರಿಯೆ ಇರುವಂಥದ್ದು, ಮತ್ತೊಂದು ಗಡಿಪಾರು ಅನ್ನುವಂತಹ ಪ್ರಕ್ರಿಯೆ ಇರುವಂಥದ್ದು. ಗಡಿಪಾರು ಪ್ರಕ್ರಿಯೆ ತುಂಬ ದೊಡ್ಡದಾದಂತಹ ಪ್ರಕ್ರಿಯೆ ಆಗಿರುತ್ತೆ. ಯಾಕಂದರೆ ಭಾರತ ದೇಶದ ಯಾವುದಾದ್ರೂ ಒಂದು ನ್ಯಾಯಾಲಯದಲ್ಲಿ ಸಂಬಂಧಪಟ್ಟಂತಹ ಆರೋಪಿ ಘೋಷಿತ ಅಪರಾಧಿ ಅಂತೇಳಿ ನ್ಯಾಯಾಲಯ ಘೋಷಣೆ ಮಾಡಬೇಕಾಗತ್ತೆ. ಈ ಒಂದು ಕಾಪಿಗಳನ್ನು ಸಂಬಂಧಪಟ್ಟಂತಹ ಸರ್ಕಾರದ ಭಾಷೆಗೆ ತರ್ಜುಮೆ ಮಾಡಿ ಆ ನಂತರ ಅದನ್ನು ಗಡಿಪಾರು ಮಾಡುವಂತಹ ಆದೇಶಕ್ಕೆ CBIನ ಇಂಟರ್ಪೋಲಿಂದ ಸಂಬಂಧಪಟ್ಟಂತಹ ದೇಶಕ್ಕೆ ಯಾವ ದೇಶದಲ್ಲಿರೋ ಆ ದೇಶದ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಬೇಕಾಗತ್ತೆ. ಅಲ್ಲಿಂದ ಗಡಿಪಾರು ಆದೇಶದ ಬಳಿಕ ಆ ವ್ಯಕ್ತಿಯನ್ನ ಭಾರತದ ಇಂಟರ್ಪೋಲ್ಗೆ ಹಸ್ತಾಂತರ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಕರೆತರುವಂತಹ ಪ್ರಕ್ರಿಯೆ ಇರುವಂಥದ್ದು. ಸಾಕಷ್ಟು ದೊಡ್ಡ ಪ್ರಕ್ರಿಯೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಗಡಿಪಾರಿನ ಸಾಧ್ಯತೆ ತುಂಬಾ ಕಮ್ಮಿ ಆಗಿರುವಂಥದ್ದು. ರೆಡ್ ಕಾರ್ನರ್ ನೋಟಿಸ್ ಏನಾದರೂ ಜಾರಿ ಮಾಡಿದ್ರೆ ಬಹುಶಃ SIT ಅಧಿಕಾರಿಗಳೇ ಮತ್ತೊಂದು ಹೆಜ್ಜೆ ಕೂಡ ಮುಂದೆ ಇಟ್ಟಂತೆ ಆಗುತ್ತೆ. ಪ್ರಗತಿ, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.